ಅಲ್ಲ ಇಬ್ರು ಊರಾಗಿಂದ ಬಂದಾರ ಅವರು ಬಂದು ಬೆಟ್ಟಾಗಿ ಹೋಗ್ಬೇಕು ಬೇಡ ಅಂತ ಕೆಲಸ ಐತೆಪ್ಪ ನಿನ್ ತೀರಾ. ಅಲ್ಲ ಅವು ಏನು ದಿನ ಬಂದಿರ್ತಾವ ಹೆಣ್ಮಕ್ಳು ಎರಡು ನಿಮ್ಮ ತಂಗ್ಯಾರ ಅಲ್ಲ ಸುಟಿ ಐತಂತ ಹೇಳಿ ಬಂದಾರ ಒಂದಿಟ್ಟು ಬೆಟ್ಟಾಗಿ ಹೋಗ್ಬೇಕಿಲ್ಲ ಮಕ್ಳು ಅವೆಲ್ಲ ಬಂದಿದ್ವು. ಈ ಹೋಲ್ ಬಿಡ, ಏನ್ ನೀ ಫೋನ್ ಒದರಾಡಿದ್ರು ಬಂದ್ಬಿಡ್ತಾರ ಅವ್ರು. ಸುಮ್ಮನೆ ರೀ ನೀವು ಹಂಗ ಇರ್ಲಿ ಬಿಡ ಅಂತ ಬಿಟ್ಟಂಗ ತಲೆ ಮ್ಯಾಗ ಮೆಚ್ಚಿಂಟಿ ಯಾರ್ಯಾಕತ್ತಾರ ಅವ್ರಿಬ್ರು. ನಾವು ಬರ್ತೀವಿ ಅವ್ರಿಬ್ರು ಏನು ಊರಿಗೆ ಹೋದ್ಮೇಲೆ ಬರ್ತೀವಿ. ನೀ ಅಂತ ಮಾಡದಿ ನೀನೇ ತೀರ ತಂದೆ ತಾಯಿ ಅಕ್ಕಂಗ್ಯಾರ ನೋಡ್ಲಾರ್ದವ ನೀನು. ನನಗೆ ಹೇಳಿದ್ನೆ ಊರಿಗೆ ಅದಕ್ಕೆ ಹೋಗಿದ್ದೆ ನಾನು. ಮತ್ತು ಗಂಗಮ್ಮ ಗಿರ್ಜಾ ಊರಾಗಿದ್ದು ಮತ್ತು ಹುಡುಗರು ಕರ್ಕೊಂಡ್ ಬರತ್ತಿದ್ರಲ್ಲ, ಹೆಂಗೋ ಸಾಲ ಸುಟ್ಟಿ ಐತಿ ಬಾರ್ ಹಂಗಾರ ಹುಡುಗರು ಕರ್ಕೊಂಡು ನೀನು ಬಾರಪ್ಪ ಹಂಗಾರ ಈಗಾರ ಹೊಲ್ದಾಗಿನ ಸುಗ್ಗಿ ಐತಿ ಬಂದ್ಬಿಡು ಅಂತಂದ್ರ ಕೆಲಸ ಐತಿ ಅದೈತಿ ಇದೈತಿ ಅಂತ ಹೇಳಿದ್ಲಕ್ಕೆ ಸಸಿ ಗೊತ್ತಾಗೋದಿಲ್ಲ ಇವಂಗ. ಅಲ್ಲ ತೀರ ಎದಕ್ಕೆ ಕರೀತಾರ ಏನು ತಂದೆ ತಾಯಿ ಅನ್ನೋದ್ರ ವಿಚಾರ ಬೇಕಾ? ನಾವು ಅವ್ರ ಕಡೆ ಹೋಗ್ಲಿಕ್ಕಂದ್ರು ಯಾಕೆ ಬರ್ತಾನೆ ನಮ್ಮಪ್ಪ ಅನ್ನೋದ್ರ ಬೇಕಾ ಬೇಡ? ನಾ ಇಲ್ಲಿ ನಿಮಗೂ ಬೇಯಿಸ್ಕೊಂಡು ನಿಮ್ಮ ಕಡೆ ಬೇಯಿಸ್ಕೊಂಡಲ್ಲಿ ಎದಕ್ಕೆ ಹೋಗ್ತೀನಿ? ತೀರ ಹಿಂಗ ಬಿಟ್ಬಿಟ್ರ ಸಾಡ್ಲಿ ಬಿಟ್ಬಿಟ್ರೆ ಅವ್ರಿಗೆ ಬರೋ ವ್ಯಸನ ಆಗುದಿಲ್ಲ ಅಂತ ಹೋಗಿ ಬರೋದಷ್ಟೇ ನಾನು. ನಾವ್ ಎದಕ್ ಬೈತಿದ್ವಿ ಸಣ್ಣವ್ರಂಗೆ ಏನು ಹೊಕ್ಕಿರಿ ಬೇಕಂದ್ರ ಬರ್ತಾರ ಬಿಡವ್ರ ಅಂತ ನಂದು ವಿಚಾರ. ಹಂಗಲ್ಪದವ ನಾ ಏನು ಹೇಳ್ತೇನೆ ಕೇಳಿಲ್ಲ. ಅಲ್ಲ ನೀವು ಹೇಳೋದು ಸರಿ ನಾ ಒಪ್ಕೋತೀನಿ. ತೀರ ಕಲ್ಲೋಗದಂಗೆ ಮಾಡಿ ನಾವು ಕೈ ಬಿಟ್ಬಿಟ್ವಿ ಅಂದ್ರೆ ಏನಾಕತಿ ತಮ್ದ ರಾಜ್ಯಭಾರ ಅವ್ರಿಗೆ ಏನು? ಅಲ್ಲಿ ಹೋಗಿ ಸೇರೋಣ ಇಲ್ಲಿ ತಂದೆ ತಾಯಿ ಬಿಟ್ಟು ಹೆಂಡತಿ ಕಡೆ ಹೋಗಲ್ಲ ಅದಾನ ಅವರು ಮನ್ಯಾಗ ಬೇರೆ ಮನೆ ಮಾಡಿಟ್ಟಾರ ಅವ್ರು. ಅಲ್ಲ ಇಲ್ಲೇ ಮಾಡ್ಕೊಂಡು ದುಡ್ಕೊಂತಿದ್ರೆ ಏನಾಕತಿ ಇವ್ರಿಗೆ? ಏ ಸುಮ್ಮನೆ ರೀ ನೀವು ಹಿಂಗ ನೀವು ಅಲ್ಲಿ ಹೋದ್ರ ಅವ್ರು ಏನಂದ್ರ ಅನ್ಸ್ಕೊಂಡ್ ಬರೋದು ಇಲ್ಲಿ ಬಂದು ನಮ್ಮ ತಲೆ ಹಿಡಿಸ್ತೀರಿ ನೀವು. ಯಾರಿಗೇನು ಹೇಳಕ್ ಹೋಗುದಿಲ್ಲ ತಗೋ ನಾನು. ಯಾರು ಏನು ಹೇಳಕ್ ಹೋಗೋದಿಲ್ಲ ಅಂದ್ರೆ ಏನ ನಿಮ್ಗೇನು ಹೇಳ್ಬೇಡಂದೇವ ನಾವು. ಅಕ್ಕ ಅವು ಅಪ್ಪ ಯಾಕೆ ಎಷ್ಟು ಬಾಯ್ ಮಾಡಕತ್ತಾರ ನೋಡ ಯಾಕೆ ಏನು ನೋಡು ನೋಡ ಗಿರ್ಜಿ ಎಷ್ಟೊತ್ತ ಹಂಗೆ ಬಾಯ್ ಮಾಡಕತ್ತಾರ. ಬಂದ್ರ ಬಾಯ್ ನೋಡ್ ಬರೋಣ ಬಾ ಹಿಂದಗಡೆ ಪಲ್ಯದ ಮಾಡೋಣ ಅಂತ ಬಾ ಇಲ್ಲಿ ಯಾಕೆ ಸಿಟ್ಟಾಗ್ಯಾರ ಬಾ ಅವ್ರಿಬ್ರು ನೋಡೋಣ ಬಾ. ಯಾಕಪ್ಪ ಯಾಕೆ ಇಷ್ಟು ಬಾಯ್ ಮಾಡತ್ತೀರಿ ನೀವು? ಏನಿಲ್ಲ ಬಿಡುವ ಹಂಗ ನಿಮ್ಮ ಅಣ್ಣನ ಸಂಬಂಧ ನಿಮ್ಮ ಅಣ್ಣನ ಐತಿ ಸಂಬಂಧ ಇಲ್ಲಿ ಬರ್ಲಾರ್ದಕ್ಕೆ ಒದರಾಡಕತ್ತ ಬಾ ಅಂತಂದು ಅಂದ್ಲ. ನೀವು ಬಂದಿದ್ರಲ್ಲ ಬಂದ್ ಬೆಟ್ಟಾಗ ಹೋಗಂತಂದು ಕರದ್ಲ ಒಲ್ಲೆ ಅಂದ್ರ ಅವ್ರ ಸಿಟ್ಟು ಬಂದು ಒದರಾಡಕತ್ತ ನಿಮ್ಮವ್ವ. ಅಲ್ಲ ಯಪ್ಪ ಅವ್ರು ಬರ್ಲಿಕ್ಕಂದ್ರೆ ಯಾಕೆ ನೀವು ಅವ್ರಿಗೆ ಬಾ ಬಾ ಅಂತಂದು ಒತ್ತಾಯ ಮಾಡಕ್ಕೆ ಹೋಗಿರಿ? ಬೇಕಂದ್ರೆ ಅಕ್ಕಂಗ್ಯಾರ ಮಕ್ಕಳು ತಂದೆ ತಾಯಿ ಬೇಕಂದ್ರೆ ಅವರ ಬಂದು ಹೋಗ್ತಾರ ನೋಡಿ ಮಾತಾಡ್ಸ್ಕೊಂಡು. ಅವ್ರು ಒಲ್ಲೆ ಅನ್ನೋ ಕೈಲೇ ಇಷ್ಟು ಒತ್ತಾಯ ಕರ್ಸು ಅಂಕಾರ ಅವಶ್ಯ ಏನಿಲ್ಲ ಬೇಕಾಗಿಲ್ಲ ಬರೋದು. ಅಲ್ಲೇ ಆರಾಮ ಅದಾನಿಲ್ಲ ಆರಾಮ ಇರುವಲ್ಲಕ್ಕ ಅಲ್ಲೇ. ಅಪ್ಪ ನಾವು ಸುಟ್ಟಿಗೆ ಬಂದೇವಿ ಬ್ಯಾಸತ್ತು ನೀವು ಹಿಂಗೆ ಜಗಳ ಮಾಡ್ಕೊತ ಕುಂದ್ರಾಕ್ ಹೋಗ್ಬೇಡ್ರಿ. ನಾವು ಆರಾಮಿದ್ದು ಹೋಗ್ತೀವಿ ಯಾಕೆ ಬರ್ಲಿಕ್ಕಂದ್ರೆ ಅವರೆಲ್ಲ ಆರಾಮ ಅನಿಸುತ್ತೆ ಅಲ್ಲೇ ಆರಾಮ ಇರುವಲ್ರ ಬಿಡ ಯಾಕೆ ಅವ್ರನ್ನ ಕರೆಯಕ್ಕೆ ಹೋಗಿರಿ ನೀವು? ನಿಮಗೆ ಬೇಕಾಗಿರ್ತತಿಲ್ಲ ಹೋಗಿ ಬೇಟ ಬರ್ರಿ. ಅವ್ರು ಬೇಡಾಗಿತ್ತಿ ಬರೋದಿಲ್ಲ ಬಿಟ್ಬಿಡ್ರಿ ಅಷ್ಟೇ. ನಾನು ಹೋಗೋದಿಲ್ಲ ಬಿಡ ನಾ ಹೆಜ್ಜೆ ಇಡೋದಲ್ಲೇ ಬೇಕಂದ್ರೆ ಆಕಿನ ಬರೋಲ್ಲಕ್ಕಿಲ್ಲಿ ಸೊಸೆ ಅನ್ನಿಸ್ಕೊಂಡಾಕಿ ನಾ ಯಾಕೆ ಅವ್ರು ಊರಿಗೆ ಹೋಗಿ ಹೆಂಗದಿರುವ ಅಂತ ಕೇಳಕ್ಕೆ ಹೋಲಿ. ಅವ್ರಿಗೆ ಎತ್ತಿ ಇಲ್ಲ ಹೆಂಗದ ಅತ್ತೆ ಹೆಂಗದ ಮಾವ ಹೆಂಗದನ ಅಂತ ವಿಚಾರ ಬೇಕಾ ಬೇಡ? ಹೋಲ್ ಬಿಡಿಯಪ್ಪ ಯಾಕೆ ಸಿಟ್ಟಾಕ ಹೋಗಿ ತನ್ನಾಗ ಆರಾಮಿರ್ರಿ. ನೀವು ಕೆಲಸ ಮಾಡ್ಕೊಂಡು ಹೊಟ್ಟಿದಷ್ಟು ತಿಂದು ಸುಮ್ಕ ಏನು ಕೆಲಸ ಇರ್ತೈತಿ ಕೆಲಸ ಮಾಡ್ಕೊಂತ ಆರಾಮಿರ್ರಿ. ಯಾಕೆ ಸಿಟ್ಟಾಗಿ ಒದರಾಡಿದ್ರೆ ಏನು ನಮ್ದು ಆರೋಗ್ಯನ ಹಾಳು. ಹಂಗಲ್ವಾ ಈಗ ನಾವು ಹೋಗೋದು ಅದಕ್ಕೆ ಏನು ನನಗೇನು ನೀವು ಬೇಡಾಗಿರ ಅವ ಬೇಡಾಗಿನ ಎಲ್ಲರೂ ಮಕ್ಕಳು ಅಷ್ಟ ಹೋದಿಲ್ಲ. ಮತ್ತು ತೀರ ಕಲ್ಲು ಹೋದಂಗೆ ಈಗ ಬಿಟ್ವಿ ಅಂದ್ರೆ ಏನಾಕತಿ ಹೇಳಿ ಇತ್ತಾಗಿಂದ ಅವ್ರಿಗೆ ತಂದೆ ಹೆಂಗದನ ತಾಯಿ ಹೆಂಗದ ಅಕ್ಕಂಗಿರ ಹೆಂಗದ್ರ ವಿಚಾರನ ಬರೋದಿಲ್ಲ ಅವ್ರಿಗೆ. ಅತ್ತಾಗಿಂದ ಲಕ್ಷ್ಯ ಅವ್ರಿಗೆ ಬರೀ ಅವ್ರ ಹೆಂಡತಿ ಅವ್ರ ಕಡೆದಾರ ಅದ್ರ ಸಂಬಂಧ ಹೋಗಿ ಬರ್ತೇನೆ ನಾನು. ಅಯ್ಯ ಹೋಲ್ ಬಿಡಯಪ್ಪ ಯಾರನ್ನಾರ ಯಾಕೆ ಆರಾಮ ಇಟ್ಕೊಳ್ರಕ್ ಬಿಡೋರು ಯಾಕೆ ನೀ ತಲೆ ಕೆಡ್ಸ್ಕೊಂತಿ ಅಲ್ಲಾರ ಆರಾಮದಾರಿಲ್ಲ ಅವ್ರು ನಮ್ಮ ನೋಡ್ಲಿಕ್ಕಂದ್ರೆ ಅಷ್ಟೊತ್ತ ಅವ್ರಲ್ಲಿ ಆರಾಮದಾರಿಲ್ಲ ಸಾಕು ಬಿಡು. ನಾವು ಹೇಳೋದಿಷ್ಟು ಹೇಳೋ ನೋಡುವ ನಿಮ್ದು ವಿಚಾರ ನೋಡ್ಯಪ್ಪ ನಿಂದು ಅಷ್ಟ ವಿಚಾರ ಏನೈತಿ ನೀವು ಮಾತಾಡ್ಕೋರಿ ಸುಮ್ಮನೆ ಒದ್ರಾಡಿ ಅದಕ್ಕೆ ಆರೋಗ್ಯ ಹಾಳು ಮಾಡ್ಕೊತಿದ್ದೀರಂತೆ ನಾನು. ಅವ ಏನಾರು ವಿಚಾರ ಐತಾನೆ ಒಂದಿನಾರ ನಮ್ಮ ಅಪ್ಪ ಹೆಂಗದನ ಇಷ್ಟು ಕಾಲು ಹೋದವು ಮತ್ತು ಹೊಲಕ್ಕೆ ಹೋಗಿ ದುಡಿತಾರೆ ಇವರು ಮತ್ತು ಏನಾರ ಖರ್ಚಿಗೆ ರೊಕ್ಕ ಕೊಡ್ಬೇಕು ಮಾಡ್ಬೇಕಂತ ಏನಾರ ಎತ್ತಿ ಐತೆ ನಾವು ಕೊಟ್ಟಂಗೆ ಮಾಡಿದ್ನಾಗ ಒಂದಿಷ್ಟು ದಿನ ಮತ್ತೆ ಯಾಕೆ ಬಿಟ್ಟು ಕೊಡೋದು? ₹1 ಕೊಡೋದು ಬೇಕಾಗಿಲ್ಲ ನನಗೆ ರಟ್ಟಾಗ ಶಕ್ತಿ ಇರುತ್ತೆ ನಾನು ದುಡಿದು ತಿಂತೇನೆ. ಮುಂದೆ ನೀಗ್ಲಾರ್ದ ಕಾಲಕ್ಕೆ ಗಂಜಿ ಮಾಡ್ಕೊಂಡು ಕುಡಿತೇನೆ ನಾನು. ಏನು ಇಷ್ಟು ಭತ್ತ ಇದ್ಮ್ಯಾಗ ಒದ್ರಾಡಿ ಅವ ರೊಕ್ಕ ಕೊಟ್ಟಿದ್ದು ನಮಗೇನು ಜಯ ಅಲ್ಲದು ಬೇಕಾಗಿಲ್ಲ ನಂಗೆ ₹1 ಬೇಡ ನನಗೆ. ಹೋಲ್ ಬಿಡ್ಬೇ ಯಾಕೆ ಮನ್ಸಿಗೆ ನೀವು ಮಾಡ್ಕೊಳಕ್ಕೆ ಹೋಗಿ ಹಂಗೆ ಮನೆ ಅಂದಾಗ ಇರೋದ ಇವು ಹಂಗೆ ತಲೆ ಕೆಡ್ಸೋಕೆ ಹೋಗ್ಬಾರ್ದು. ಮಾತಾಡ್ಕೊಂತ ಕುಂತಿಲ್ಲ ಇಲ್ಲಿ ಮಂಜು ಹೋಗಿ ಅಲ್ಲೇ ಹರಿವೆ ಕೆಳಗದ ನೋಡು ಅಲ್ಲೇ ಮ್ಯಾಲೆ ದೊಡ್ಡವ ಈಗ ಒಂದು ಗ್ಲಾಸ್ ಇಟ್ಟು ಬಂದ ಅವಡು ಅದ್ರ ಕುಡಿದು ಹೊಳ್ಳೆಲ್ಲೇ ಇಟ್ಟು ಬಾ ಅದನ್ನು ಹೋಗು. ಅಲ್ಲೇ ದಬ್ಬ್ಯಾಗ ಚುಮ್ಮರಿ ಅದ ನೋಡು ಚುಮ್ಮರಿ ಉಂಡೆ ಅದ ನೋಡು ತಿನ್ನು ಹೋಗು. ಅಂಗಡಿಯಿಂದ ಏನು ತಿಂತಿ? ಒಂದು ದಿನಕ್ಕೂ ಬಂದು ತಂಗ್ಯಾರ ಹೆಂಗದಾರ ಏನು ಹೆಂಗದೀವ ಮತ್ತು ನಿಮ್ಮದು ಮನೆ ಪರಿಸ್ಥಿತಿ ಹಿಂಗೈತಿ ನಮಗೇನು ₹1 ಕೊಡೋದು ಬೇಕಾಗಿಲ್ಲವ. ಬಂದು ಒಟ್ಟು ಚಂದಾಗ ಅಂತ ಮಾತಾಡಿ ಬಂದು ಕುಂತು ನಿಂತು ಅಲ್ಲ ಬಂದು ಒಟ್ಟು ಮಾತಾಡ್ಕೊಂಡು ಹೋದ್ರೆ ಆಗುತ್ತಿಲ್ಲವ. ಒಂದಿನ ಕರ ಬಂದಾನ ಅವ್ನು ತಂಗಿಗಳು ಮನೆಗೆ ಏನು ಕೊಟ್ರೆ ಮುಗಿದು ಹೋತಾನ ಏನು ಸಂಬಂಧನ ಹರ್ಕೊಂಡ್ಬಿಟ್ಟ ನೀವು ನಮ್ಮ ಗಂಡನ ಮನೆ ಕಳಿಸಿ. ಅದಕ್ಕೆ ಸಿಟ್ಟು ಬರ್ತೈತೆ ನನಗೆ ಅದಕ್ಕೆ ಒದರಾಡೋದವ ನಾನು ಮತ್ತೆ ಅದಕ್ಕೆ ಚಂದಕ್ಕೆ ಒದರಾಡೋದಿಲ್ಲ ನಾನು. ಏನು ಇವಂಗ ನಮ್ಗೆ ಬೇಕಾಗಿತ್ತಾನೆ ಇವಂಗ ಹೌದಾ ನಂಗೆ ಲಗ್ನ ಮಾಡಿ ಇದ್ದಿದ್ದು ಕೈಯಾಗ ರೊಕ್ಕ ಇದ್ದು ಅವನ ಹಾಕಿ ಚಂದ ಲಗ್ನ ಮಾಡಿ ಇರ್ತಾರೆ ಹುಡು ಚಂದಂಗೆ ಅಂತಂದು ಮಾಡಿದ್ರೆ ಒಂದಿಷ್ಟು ದಿನ ಇದ್ದಂಗೆ ಮಾಡಿ ಹೋಯ್ ಕುಂತ್ನಲ್ಲಿ ಮೊಮ್ಮಕ್ಕಳದಾವು ಬಂಗಾರದಂಗೆ ಏನು ನಮ್ಮ ಕಡೆದ್ದು ಏನು ಪರಿಚಯ ಇಲ್ಲ ನೋಡೋಕೆ ಯಾರಿಗಾರ ನಂಗೆ ಬರ್ತಾವು ಒಟ್ಟು ನಾವು ಕರೆದ್ರೆ ಕುಂದಿರ್ತಾವು ಏನು ಮಾತಿಲ್ಲ ಕತಿ ಇಲ್ಲ ನೋಡಿ ಚಂದಾಗಿ ಅಮ್ಮ ಅಂತಿಲ್ಲ ಅಜ್ಜ ಅಂತಿಲ್ಲ ನೋಡಿ ಏನು ಮಾಡೋದು?
ಅಲ್ಲ ಅವರು ಬರ್ಕೊಂತ ಹೋಗ್ಕೊಂತ ಇದ್ರ ಅಜ್ಜ ಅಮ್ಮ ಅನ್ನೋದು ಅವ್ರಕ್ಕೂ ಪರಿಚಯ ಆಕತಿ, ಆತಿಗಳು ಅನ್ನೋದು ಅವಕ್ಕೂ ಪರಿಚಯ ಇರ್ತತಿ. ಹಾಂ, ಏನು ನಾವು ಹುಟ್ಟದಾಗ ಏನು ಹೆಸರಿಡಾಕ ಕರೆದ್ಲು ಮಾಡಿದ್ಲು, ಆಟ ಹೋಗ್ವಿ ಬಂದ್ವಿ, ಎದಕ್ಕೆ ಬಂದಾಳಕಿ ನಮ್ಮ ಊರಿಗೆ, ಎದಕ್ಕೆ ಬಂದಾಳಕಿ ಅದಕ್ಕೂ ಇಲ್ಲ. ಅಲ್ಲ ಈಕೇನು ಕೈಯ ಫೋನ್ ಇರ್ಲಾರ್ದಂಗೆ ಇಟ್ಕೊಂಡು ಅಡ್ಡಾಡ್ತಾಳ, ಎಲ್ಲ ಫೋನ್ ಐತಿ, ಎಲ್ಲ ಬೇಕಂದ್ರೆ ಫೋನ್ ಹಚ್ಚಿ ಮಾತಾಡ್ತಾ, ಎಲ್ಲ ಮಾತಾಡ್ತಾ, ನಮ್ಗೇನು ಗೊತ್ತಿಲ್ಲನ. ಹಾಂ, ಮತ್ತು ಏನು ಹೆಣ್ಮಕ್ಳದ್ದು ಏನು ಫೋನ್ಯಾಗ ನಂಬರ ಇಲ್ಲನ, ಏನು ಇವಕ್ಕೆ ಮಾತಾಡಕ್ಕೆ ಬರೋದಿಲ್ಲ, ಫೋನ್ಯಾಗ ಅಣ್ಣಂಗೆ ಮಾತಾಡ್ತಾರೆ ಮಾಡ್ತಾರೆ ನಮ್ಗೆ. ನಾನು ಒಮ್ಮೆ ಯಾವಾಗ ಬಂದಾಗ ಗಿರ್ಜವ ಅಣ್ಣ ಬಂದಿದ್ನಲ್ಲ ಅವಾಗ ನಂಬರ್ ಇಸ್ಕೊಂಡಿದ್ದೆ ಬಿಡು, ಹಚ್ಚಿದ್ರು ಮಾತಾಡಿದ್ಲು, ಹೊಳ್ಳೆ ಎತ್ತಲಿಲ್ವ ಆಕಿ ಫೋನ್. ಮಯಾಂದು ಸೊಕ್ಕಕ್ಕಿಗೆ ಮತ್ತೆ ಹಚ್ಕೊಂಡು ಮಾತಾಡಕತ್ರ ಹೋಗೋದು ಬರ್ದು ಮಾಡ್ತಾರ, ಕೊಡೋದು ತೊಗೊಳಕತ್ತ ಅಂತೇಳಿ ಮಯಾನ್ ಸೊಕ್ಕಕ್ಕಿದಷ್ಟು. ಏವ ಯಾರಿಗೆ ಬೇಕಾಗೈತೆ ಇವಾಕಿತ್ತು ರೊಕ್ಕ ರೂಪಾಯಿ ಬಂಗಾರ ನಮಗೇನು ಬೇಕಾಗಿಲ್ಲ, ಬಂಗಾರದಂಗೆ ದೇವ್ರು ಕೊಟ್ಟನ ಗಂಡನ ಏನು ದುಡ್ಕೊಂಡು ತಿಂತೇವಿ, ನಮ್ಗೆ ಯಾರ್ದು ಏನು ಇದನ್ನು ಬೇಡ ಏನೂ ಇಲ್ಲ. ನಮ್ಮ ಮನೆ ನಾವು ಆರಾಮದೇವಿ, ಇವತ್ತೇನು ಗಂಜಿ ಕುಡಿತೇವೆ ಏನು ತಿಂತೇವೆ ಒಟ್ಟು ನಮ್ಮ ಮನೆ ಇದ್ದು ತಿಂತೇವೆ ನಾವು, ಯಾರಿಗೇನು ಕಣ್ ಕಿಸ್ರಾಗಿಲ್ಲ, ನಮ್ಮ ಮನೆ ನಾವು ಚಂದ ಅದೇವಿ, ಇವ್ರದಕ್ಕೆ ಬೇಕಾಗಿತ್ತು ನಮಗೆ. ಅಲ್ಲಪ್ಪ ನಿನಗೆ ಬ್ಯಾಸರ ಆದ್ರೆ ಬಾ ನಮ್ದು ಮಕ್ಕಳ ಮನೆಗೆ, ಯಾಕೆ ಹೆಣ್ಮಕ್ಳ ಮನೆಗೆ ಏನು ಬಂದು ಇರಬಾರ್ದು ತಂದೆ ತಾಯಿ, ನೀನು ಹಂಗೆ ಮಾಡ್ತಿಪ್ಪ, ಬಂದು ಇರ್ಬೇಕು, ಬ್ಯಾಸರ ಆತನ ಅವ್ನು ಕರ್ಕೊಂಡು ನೀನು ಬಂದು ಒಂದೆರಡು ದಿನ ಇದ್ದು ಹೋಗ್ಬೇಕು. ಆಕಿಗೂ ಹಂಗೆ ಇಲ್ಲೇ ಕಟ್ಟಿ ಮಾಡಂದ್ರೆ ಆಕಿಗೂ ಬೇಸರಕತಿ, ನಿನಗೂ ಕಟ್ಟಿ ದುಡಿ ಅಂದ್ರೆ ನಿನಗೂ ಬೇಸರಕತಿ, ಬಂದು ಮಕ್ಕಳ ಮನೆಗೆ ಇದ್ದು ಹೋಗ್ಬೇಕು. ಯಾಕ ಮಗ ಗಂಡು ಮಗ ಒಬ್ಬನ ನೀನು ನಾವು ಹೆಣ್ಮಕ್ಳಲ್ಲನೆ. ಹಂಗ್ಯಾಕಂತೀವ ಏನು ಅವನಕಿನ ಹೆಚ್ಚದಿರಿ ನೀವು ನನಗೆ, ನಾ ಯಾಕೆ ಒಂದು ಕಾಸೇನೂ ಮಾಡಿಲ್ಲ ಕೊಡೋದು ಅಂತನೋ, ನಾ ಏನೋ ದುಡ್ಡಿಗೆ ₹1 ತಗೊಂಡಿಲ್ಲ, ಕೇಳಿಲ್ಲ ನಿಮ್ಮ ಅವನ್ನ. ₹1 ಈವರೆಗೂ ನಾವು ಕೊಡಕ್ಕೆ ಬಂದ್ರೆ ಬೇಡಪ್ಪ ನಿಮ್ಗೆ ಖರ್ಚು ಇರ್ತೈತಿ ತಗೊಂತ ₹1 ಇಸ್ಕೊಂಡಿಲ್ಲ ನಾನು. ಏನೋ ಹೊಲ್ದಾಗ ಕೆಲಸ ಅದು ಇರ್ತಾವ, ಇಲ್ಲಿ ಹೊಲ್ದಾಗ ಕೆಲಸ ಅದು ಹೇಳಿಸ್ಕೊಂಡಿರ್ತೀವಿ, ಹಂಗಾಗಿ ಎಲ್ಲಿ ಬರೋದಿಲ್ಲ ಅಷ್ಟೇ ನಾನು. ಇಸುಗೋ ಅಂದೇನ, ಯಾವಾಗ ಕೊಡಕ್ಕೆ ಬಂದಿದ್ನ ಇಸುಗೋ, ಇದ ಸಡ್ಲು ಬೀಳ್ತೈತಿ, ಬೇಡ ಅಂದ್ರೆ ಇಸ್ಗೋರಿ ಅಂತಂದೆ ನಾನು. ₹1 ಇಸ್ಕೊಳ್ಳಿಲ್ಲ ಇವ್ರು ಕೊಡಕ್ಕೆ ಬಂದ್ರೆ, ಏ ಬೇಡ ನಮ್ಗೆ ರೊಟ್ಟಾಗ ಶಕ್ತಿ ಇರುತ್ತಾವ ನೋಡು, ದುಡ್ಡು ತಿಂತೇವ ಅಂತಂದ, ಅದ ಸೈ ಸಿಗ್ತಾವಂಗ ನಿಮ್ಮ ಮನೆಗೆ. ಅಲ್ಲಪ್ಪ ನೀ ಯಾಕೆ ಹಂಗೆ ಒಲ್ಲೆನಕ್ಕೆ ಹೋಗಿ, ಅಲ್ಲ ಮಕ್ಳು ಅದಾರ ಅವ್ರು, ನಿನಗೂ ಹಕ್ಕೈತಿ. ಮಕ್ಳು ಇಷ್ಟು ದಿವಸ ಜಾಕಿ ಜತ್ನ ಮಾಡಿ ಸಣ್ಣಾರಿದ್ದ ಹಿಡಿದು ಇಷ್ಟು ನಮಗೆ ದೊಡ್ಡಾರು ಮಾಡಿ, ಹೌದಾ ನಂಗೆ ಸಾಲಿ ಕಲಿಸಿ ಒಂದು ಮಟ್ಟಿಗೆ ಹಚ್ಚಿ ಲಗ್ನ ಮಾಡಿ ಒಂದು ಜೀವನ ಕಟ್ಟಿ ಕೊಟ್ಟಿರ್ತೀರಿ ನೀವು. ತಂದೆ ತಾಯಿ ನೋಡೋದು ಮಕ್ಳದಾಗಿದ್ದು ಕರ್ತವ್ಯ ಇರ್ತದ. ಏನ ನೀ ಯಾಕೆ ಬೇಡನಕ್ಕೆ ಹೋಗಿದ್ದಿ? ಯಾಕೆ ಬೇಕವ ಇಸ್ಕೊಳ್ಳೋದು, ಮತ್ತೆ ಕೊಟ್ಟೇನಂತ ಅಂದು ಯಾಕೆ ನಾವು ಮಂದಿ ಬೇಗ ಹಿಂಗೆ ಕೊಟ್ಟನಂತಲ್ಲೋ ಮಗ, ಅಲ್ಲಿದ್ರು ನೋಡ್ತಾನೆ ಬಿಡಂತ. ಯಾವಾಗ ಇವ ಹುನಿಗೊಮ್ಮೆ ಮಾಸಿಗೊಮ್ಮೆ ವರ್ಷದಾಗ ಬರೋದು ಏಸು ಕೈಯಾಗ ಒಂದು 200, 300, ₹500 ಕೊಟ್ಟರೆ ಸಾಲ್ತತನ, ಖರ್ಚು ಇರೋದಿಲ್ಲ. ಎದಕ್ಕೆ ಸಾಲ್ತತ್ವ ಈಗಿನ ಜಾಯಮಾನ ಹೆಂಗೈತಿ ಈಗ, ಖರ್ಚಿನ ಕಾಲಿಗ ಹಾಂ ಏನೋ ಬರೋದಿಲ್ಲ. ಈಗ ಕೊಟ್ಟು ಹೋಗೋಣ ₹200 ಕೈಯಾಗ ಎದಕ್ಕೆ ಬರ್ತದ, ಹೋಗಿ ಇಟ್ಕೊಂಡು ಕುಂದ್ರು ಹೋಗಿ ನೀನು ಅಂದ್ಯಾನೆ. ಅಲ್ಲಪ್ಪ ನೀವು ಬಾಯಿ ಬಿಟ್ಟು ಹೇಳ್ಬೇಕು, ಎದಕ್ಕೆ ಏನು ಬರ್ತದಪ್ಪ ಇದ್ರಾಗ, ನೀ ಖರ್ಚು ಮಾಡಿ ತೋರಿಸು. ಮುಂದೆ ನಾವು ಏನಾರ ತೊಗೊಳೋದಿದ್ರೆ ಅದು ನಾವು ತೊಗೋತೀಪ್ಪ, ನಮಗೂ ಇಷ್ಟು ರೊಕ್ಕ ಇಷ್ಟು ಕೊಟ್ಟು ಇಷ್ಟು ರೊಕ್ಕ ಹೆಂಗೆ ಬಳಸ್ಬೇಕಪ್ಪ ನಾವು ಅಂತ ಹೇಳ್ಬೇಕಿತ್ತು, ನಿಮ್ಗೆ ಗೊತ್ತಾಕಿತ್ತು ಅಂದ್ರೆ. ಈಗ ನಾವು ತಪ್ಪು ಮಾಡಿದ್ರೆ ನಮಗೂ ನೀವು ಬೈದು ಬುದ್ಧಿ ಹೇಳ್ಬೇಕು. ಈಗ ಅವ ತಪ್ಪು ಮಾಡಿದ್ರು ಬೈದು ಬುದ್ಧಿ ಹೇಳ್ಬೇಕು. ನೀವು ಹಿಂಗೆ ಕೈ ಬಿಟ್ರೆ ಅವ್ರು ಹಿಂಗೆ ಆಗ್ಬಿಡ್ತಾರೆ. ಇತ್ತಂಗಿದ್ದೇನು ಇದನ್ನ ಇರಂಗಿಲ್ಲ, ಅದಾರ ಅಂತನೂ ಇಲ್ಲ, ಏನು ಹೋದಾರ ಅಂತನೂ ಇಲ್ಲ, ಇಷ್ಟ ಅವ್ರದ್ದು. ಹೋಲಿ ಬಿಡುವ, ಯಾರನ್ನೂ ಬಲ್ವಂತವಾಗಿ ಇದು ಬರ್ರಿ ಇರ್ರಿ ಅಂತಂದು ಹೇಳೋದು ನಾವು ತಪ್ಪಾಕತ್ತೆ. ಒಲ್ಲೆ ಅಂತಾರನ ಅವ್ರು ಎಲ್ಲಾರು ಅಮೃತಾರ ಅಲ್ಲಿ ಇರೋಲ್ರಕ್, ಮತ್ತೆ ಏನು ಮಾಡೋದಿನ್ನ. ನಮಗೇನು ಮನೆ ಮಗ ಅಲ್ವಾ, ಅವ್ರ ಮನೆ ಮಗ ಆಗ್ಯಾನ, ಅವ್ರನ್ನ ಚಂದ ನೋಡ್ಕೊಳ್ಳಿ. ನಾವೇನು ಮುದುಕಿ ಹೆಂಗಿದ್ರ ಏನು ಶಟದ್ರ ಏನು, ನಾವು ಹಿಂಗೆ ರಟ್ಯಾಗ ಶಕ್ತಿ ಇರುತ್ತಾನೆ ದುಡ್ಕೊಂಡು ತಿಂತೇವೆ. ಏನು ಗಂಡ ಐತಿ ಏನು ಹೆಂಗಾರ ಒಟ್ಟು ಜೀವನ ನಡೆದತೆ ನಡೀತೈತಿ. ಅವ ಆರಾಮಿರುವಲ್ಲಕ್ಕ, ಅವ್ರಿಗೆ ಚಂದಾಗಿರ್ಲಿ ದೇವ್ರು. ನಾವು ಯಾರಿಗೆ ಅನ್ನಕ್ಕೂ ಹೋಗೋದಿಲ್ಲ ಆಡಕ್ಕೂ ಹೋಗೋದಿಲ್ಲ. ಹೋಲ್ ಬಿಡ್ಬೇವ, ಯಾಕೆ ಮನಸ್ಸಿಗೆ ಕೆಟ್ಟ ಮಾಡ್ಕೊಳಕ್ಕೆ ಹೋಗಿ ನೀವು ಹಿಂಗೆ ಮಾತಾಡಿದ್ರೆ ನಮಗೂ ಬೇಷ್ ಅನ್ಸೋದಿಲ್ಲ, ನಮಗೂ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತತಿ. ಹೋಲ್ ಬಿಡು, ಯಾಕೆ ನೀವು ಇದನ್ನ ಮಾಡಕ್ಕೆ ಹೋಗ್ತೀರಿ. ಬೇಸರ ಆದ್ರೆ ಇಬ್ಬರು ಹೆಣ್ಮಕ್ಳು ಇದೇವೆ, ಬರ್ರಿ ನನ್ನ ಹಂತಕ್ಕೆ ಒಂದಿಸ್ತಿನ ಬರ್ರಿ, ಈಕಿನ ಹಂತಕ್ಕೆ ಒಂದಿಸ್ತಿನ ಬರ್ರಿ, ಇದ್ದು ಚಂದಾಗ ಉಂಡು ತಿಂದು ಸಂತೋಷದಿಂದ ಕಾಲ ಕಳೀರಿ. ವಯಸ್ಸಾದ ಕಾಲಕ್ಕೆ ಯಾಕೆ ಚಿಂತೆ ಮಾಡಿ ಸಣ್ಣ ಹಾಕಿರಿ. ಏನಿಲ್ಲ ಬಿಡವ, ಎಲ್ಲಿ ಬಂದ್ರೇನು ಹೊಳ್ಳ ನಮ್ಮ ಮನೆ ನಾವು ಬರಬೇಕಾ, ಇಲ್ಲಿದೇನು ಕೆಲಸ ನಮ್ದೇನು ಕೆಲಸ ಮಾಡೋದು ದುಡಿದು ತಪ್ತತ. ನಾವು ಎಲ್ಲಿ ಏನು ತಪ್ಪಸ್ಕೊಂಡು ಅಡ್ಡಾಡಕ್ಕಾಗತ್ತಾನ, ಮತ್ತು ಹೊಟ್ಟೆಗೆ ಹಿಡ್ದಷ್ಟು ನಾವು ದುಡಿಬೇಕಾ, ಈಗ ತಿನ್ನಾಕ ಮತ್ತು ಜೀವನ ಮಾಡಕ್ಕಾರ ಬೇಕಲ್ಲ. ಹೌದೇನಂತ ಇಲ್ಲಂತೀಯ, ಎಷ್ಟು ದಿನ ಬಂದು ಕುಂದ್ರದು ಮಕ್ಕಳ ಮನೆಗೆ ಹೇಳ್ರಿ ನೀವು. ಅಯ್ಯ ಬಂದಿರ್ಬೇ, ನಿಮ್ಗೆ ಯಾರು ಬೇಡ ಅಂತಾರ. ಅಯ್ಯ ಏನು ಗಂಡು ಮಕ್ಕಳ ಜೊತೆ ಅಷ್ಟೇ ಇರ್ಬೇಕಂತ ಐತನ, ಏನು ಹೆಣ್ಮಕ್ಳ ಜೊತೆ ಅಲ್ರಿ ನೀವು ಯಾಕೆ? ಹಂಗೇನಿಲ್ವಾ, ಏನು ಒಟ್ಟು ಚಂದ ಅದಿರಿ ಇರ್ರಿ. ಮತ್ತೆ ಯಾಕೆ ನಾವು ಬಾರ್ಯಾಗ ಹೋಗಿ ನಿಮಗೆ ಬಂದು ನಿಮಗೆ ಬೇಸರಾಗಿರ್ತೈತೆ, ಬಂದು ನಮ್ಮ ಜೊತೆ ಇರ್ರಿ, ನಮಗೂ ಖುಷಿ. ನೀವು ಬಂದಿರೋದ್ರ ಹುಡುಗರು ಕರ್ಕೊಂಬರ್ರಿ, ನಾವು ಮಕ್ಕಳ ಜೊತೆ ಇರ್ತೇವಿ, ಆಡ್ತೇವಿ, ಕರ್ಕೊಂಡು ಅಡ್ಡಾಡ್ತೇವಿ. ನೀವು ಊರಿಗೆ ಹೋಗ್ತಾನ ಸಾಕು, ಇಷ್ಟ ಮತ್ತೇನು ಬೇಕು. ಅಪ್ಪನ ನೋಡು ಬಾರ ಅಂತ. ಅಲ್ಲ ಎಲ್ಲ ತಂದೆ ತಾಯಿನೂ ಹಂಗೆ ಮಕ್ಳು ಬಾರ ಅಂತಂದು ಬಯಸಿದ್ರೆ ಆ ಮಕ್ಳಿಗೆ ಮಟ್ಟಿಗೆ ಹತ್ತಿಸ್ತಿದ್ದಿಲ್ಲ ತಂದೆ ತಾಯಿ, ಹೌದನಿಲ್ಲ. ನೀವು ಕಷ್ಟ ಬಿಟ್ಟು ದುಡಿದು ನಮಗೆ ಒಂದು ಮಟ್ಟಿಗೆ ಹಚ್ತೀರಂತಂದಾಗ ತಂದೆ ತಾಯಿ ಋಣ ಅನ್ನೋದು ಮಕ್ಕಳ ಮ್ಯಾಗ ಇರ್ತೈತಿ. ಅದನ್ನು ಎಷ್ಟು ದುಡ್ಡು ಕೊಟ್ಟರು ಇದನ್ನು ಇದು ಮಾಡೋಕ್ಕಾಗಂಗಿಲ್ಲ, ಏನು ತೀರ್ಸೋಕ್ಕಾಗಂಗಿಲ್ಲ. ಅದನ್ನು ತಂದೆ ತಾಯಿ ಋಣ ತೀರ್ಸೋದು ಹೆಂಗೆ, ಅವ್ರನ್ನ ವಯಸ್ಸಾದ ಕಾಲಕ್ಕೆ ಚಂದಾಗ ಒಳ್ಳೆ ರೀತಿಲಿದ್ದ ಖುಷಿಲಿಂದ ಇಟ್ಕೊಂಡು ಅವ್ರಿಗೆ ಬೇಕು ಬೇಡ ಏನು ಬೇಕು ಏನು ಬೇಡ ಅನ್ನೋದು ಅವ್ರು ಖುಷಿಲಿಂದ ಇಟ್ಕೊಂಡ್ರೆ ಸಾಕು. ಮಕ್ಕಳದ ಜೀವನ ಅದ ಸಾರ್ಥಕ. ಹೌದವಾ, ನಿಮಗೆ ತಿಳುವಳಿಕೆ ಇದ್ದಷ್ಟು ನಿಮ್ಮ ಅಣ್ಣಗಿಲ್ಲಲ್ಲ, ಏನು ಮಾಡೋದು ನೋಡು. ನಿಮಗಿಬ್ರಿಗೂ ಎಷ್ಟು ತಿಳುವಳಿಕೆ ಐತವ, ನಿಮ್ಮಿಂದ ಎಷ್ಟು ಕಲಿತಿರ್ತೈತಿ ಗಿರ್ಜವ. ಏನು ಒಟ್ಟು ಹಂಗೆ ನಗುವರ ಜೊತೆ ನಕ್ಕೊಂತಿರೋದು, ಅಳುವರ ಜೊತೆ ಹತ್ಕೊಂತಿರುವ ಪರಿಸ್ಥಿತಿ ಬಂದತ್ ನಮಗಷ್ಟ. ಏನು ಮಾಡೋದು?
ಎಷ್ಟು ಹೇಳಿನಿ ಅಲ್ಲಿ ಕಳ್ಸಕ್ಕೆ ಹೋಗ್ಬೇಡ್ರಿ ಇಲ್ಲೇ ಇರನ್ನ ನೀವು ಬಿಗಿ ಹಾಕಿದ್ರೆ ಇದ್ದೇ ಇರ್ತಾರೆ ಅವ್ರು ಬಂದು ಇಲ್ಲೇ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಹಂಗೆ ಮಾಡಿದ ಅವಾಗ ಇರ್ಲಿ ಬಿಡ ಅಂತ ಹೇಳಿ ಈಗ ನೋಡಿ ಈ ಪರಿಸ್ಥಿತಿ ನಮ್ಗೆ ವಯಸ್ಸಾದ ಕಾಲಕ್ಕೆ ಇರ್ಲಿ ಬಿಡ್ಬೇ ಏನು ಮತ್ತು ಎಲ್ಲರೂ ಯಾಕೆ ಇರೋಲ್ರಕ್ಕ ಅವ್ರವ್ರ ಮನ್ಯಾಗ ಅವ್ರು ಆರಾಮದಾರ ಯಾಕೆ ನೀವು ಸುಳ ಉಸಿರುಗಳ್ಕೊತ ಇಷ್ಟು ಮನಸ್ಸು ನೋಡ್ಕೊತ ಯಾಕೆ ನೀವು ಇರ್ತೀರ ಆರಾಮಿರಿ ತನಗೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿ ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಐತಲ್ರಿ ಅಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ಧನ್ಯವಾದಗಳು ರೀ ಎಲ್ಲರಿಗೂ